ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೂರ್ಣಿಮಾ ನಿಖಿಲ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಹೀರೆಕಾಯಿ ಹಾಕಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಳ್ಳುಪ್ಸಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ರೀತಿ ಹೀರೆಕಾಯಿನ ನೀಟಾಗಿ ಚಾಪ್ ಮಾಡಿಕೊಂಡು 1 ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರು ಕಾಳನ್ನ ನೀಟಾಗಿ ಶೋಧಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಒಂದು ಶುದ್ಧವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ. ಹೀರೆಕಾಯಿ ಹಾಗೂ ಏನು ನಾವು ಇಟ್ಕೊಂಡಿದ್ವಿ ಆವಾಗಲೇ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ನೀಟಾಗಿ ವಾಶ್ ಮಾಡಿ ಇದ್ರೊಳಗೆ ಹಾಕಿ 3.25 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನಮ್ಮ ಮನೇಲಿ 4 ಜನ ಇರೋದ್ರಿಂದ ಈ ಮೆಜರ್ಮೆಂಟ್ ನಾನು ಮಾಡ್ಕೊಳ್ತೀನಿ. ನೀವು ನಿಮ್ಮ ಮನೇಲಿ ಎಕ್ಸ್ಟ್ರಾ ಮೆಂಬರ್ಸ್ ಇದ್ದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಯೋಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ವಿಜಿಲ್ ಬರೋವರೆಗೂ ಸೈಡಲ್ಲಿ ಇಟ್ಕೊಳ್ಳೋಣ. ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. 4 ಟೊಮೊಟೊನ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಖಾರಕ್ಕೆ, ಯಾಕಂದರೆ ಅದರೊಳಗಡೆ ನಾನು ತರಕಾರಿ ಜೊತೆ ಮಿಕ್ಸ್ ಮಾಡಲ್ಲ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಟೊಮೊಟೊ ಬೇಯಿಸ್ಕೊಡೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬನ್ನಿ, ಖಾರಕ್ಕೆ ಏನೇನು ಬೇಕು: ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಮಾತ್ರ ಹುರ್ಕೋಬೇಕು, ಗಮನದಲ್ಲಿ ಇಟ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಜೀರಿಗೆ 1-2 ಸ್ಪೂನು, 1 ಸ್ಪೂನ್ ಮೆಣಸು. ಇಷ್ಟು ನೋಡಿ. ಅಷ್ಟರಲ್ಲಾಗಲೇ ಒಂದು ವಿಜಿಲ್ ಬಂತು ನೋಡಿ. ಈ ರೀತಿ ಹದವಾಗಿ ಬೆಂದಿರಬೇಕು. ನೋಡಿ, ಈ ಥರ ಶೋಧಿಸ್ಕೊಂಡಾಗ ಸಪ್ರೇಟ್ ಕಾಳು ಬೇರೆ ಇದು ಬೀಳದೆ ಮೇಲೆ ಕಾಳು ಸಿಗುತ್ತೆ ನಮಗೆ. ಆ ಕಾಳು ಮತ್ತು ಇವಾಗ ಏನು ನಾನು ತೋರಿಸ್ತೇವೆ ಪದಾರ್ಥಗಳನ್ನ ಅಷ್ಟೂ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಪೇಸ್ಟ್ ಮಾಡಿ. ಯಾವ ರೀತಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು, ಚೆನ್ನಾಗಿರಬೇಕು ನೋಡಿ. ನಾನು ಸಪ್ಪೆ ನೀರು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ, ಆ ನೀರಿಗೆ ಏನು ಮಾಡಬೇಕು, ಇವಾಗ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ನಾವು ಮಸಾಲೆ ಖಾರ, ಅದನ್ನು ಇದ್ರೊಳಗೆ ಹಾಕಬೇಕು. ನೀಟಾಗಿ ಒಂದು ಮಿಕ್ಸ್ಚರ್ ಕೊಡಿ. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಕುದಿ ಬರೋವರೆಗೂ ಕುದಿಸಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರ ಸಖತ್ತಾಗಿತ್ತು ಅಂತ. ನಮ್ಮ ಮನೇಲಂತೂ ಎಲ್ಲ ಖುಷಿಯಿಂದ ಊಟ ಮಾಡಿದ್ರು. ಸಖತ್ತಾಗಿರುತ್ತೆ. ಬಾಯಿ ಕೆಟ್ಟಾಗಂತೂ ಈ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಆಹಾ, ಒಳ್ಳೆ ಮಜಾ ಕೊಡುತ್ತೆ. ಸಾಂಬಾರು ರೆಡಿ ಆಯಿತು ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ. ನಂತರ ಏನು ಆವಾಗಲೇ ನಾನು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ತರಕಾರಿ ಶೋಧಿಸ್ಕೊಂಡಿದ್ವಲ್ಲ, ಅದನ್ನು ನೋಡಿ ಈ ರೀತಿ ಬಾಣಲಿಗೆ ಕರಿಬೇವಿನ ಸೊಪ್ಪು, ಎಣ್ಣೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಏನು ತರಕಾರಿ ಸಪ್ರೇಟ್ ಮಾಡ್ಕೊಂಡಿದ್ವಿ ಅದನ್ನು ಇದ್ರೊಳಗೆ ಹಾಕಿ ಒಂದು ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಅದಕ್ಕೆಲ್ಲ ಬ್ಲೆಂಡ್ ಆಗಬೇಕು. ಅದು ಏನು ನಾವು ಒಗ್ಗರಣೆ ಹಾಕಿರ್ತೀವೋ ಅದು ಆದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ. ಒಣಮೆಣ್ಸಿನ್ಕಾಯಿ ನೋಡಿ, ಒಂದು ಟಿಪ್ಸು: ಹಸಿ ಕಾಳು ಮಾಡಿದಾಗ ನಾವು ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ. ಈ ರೀತಿ ನಾವು ತರಕಾರಿ ಪಲ್ಯ ಮಾಡಿದಾಗ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಮೇಲೆ ಗಾರ್ನಿಷ್ ಮಾಡಿದೆ ಕೊತ್ತಂಬರಿ ಸೊಪ್ಪನ್ನ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುದ್ದೆ, ಬಿಸಿ ಬಿಸಿ ಮುದ್ದೆ, ಕಾಳು ಸಾಂಬಾರು, ಯಾರಿಗುಂಟು ಯಾರಿಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಸುಮ್ಮನೆ ಹೇಳೋದಲ್ಲ, ನೀವು ಒಂದು ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಮಾಡಿ. ನೀವೇ ಹೇಳಿ ಹೇಗಿತ್ತು ಅಂತ. ಟ್ರೈ ಮಾಡಿ. ಮತ್ತು ಇದು ನಂದು ನ್ಯೂ ಲಾಗ್ ಆಗಿರೋದ್ರಿಂದ ಇವಾಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ವೀಡಿಯೋಗಳನ್ನ, ಕಂಟೆಂಟ್ಗಳನ್ನ ನಿಜವಾಗ್ಲೂ ನಾನು ನಿಮಗೆ ಕೊಡ್ತೀನಿ. ನಿಮಗೂ ಖುಷಿಯಾಗುತ್ತೆ, ನೀವು ಒಂದು ರೆಸಿಪಿ ಕಲ್ತಂಗಾಗುತ್ತೆ ನನ್ನಿಂದ. ನೀವು ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಮಗಳದೊಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು. ಖುಷಿ ಆಯ್ತಾ ಚಿನ್ನ? ಜಂಕ್ ಫುಡ್ ಎಲ್ಲ ಹಾಕಲ್ಸಿದ್ನ ತಿಂದಲ್ಲ? ಏನು ಗೊತ್ತಾ, ಅವಾಗಲೇ ಅದು ಸ್ಕೂಲಲ್ಲಿ ನನ್ನ ಫ್ರೆಂಡು ಪ್ರಣವಿ ಅಂತ ಇದ್ಲು, ಪಕ್ಕದಲ್ಲಿ ಕೂತಿದ್ಲು. ಓಕೆನಾ? ನಾನು ಸುಮ್ಮನೆ ಜೋಕಾಗಿ ಹೇಳ್ದೆ. ಓಕೆನಾ? ಏನಂತ ನಾನು ಏನು ಹೇಳಿದೆ ಅಂದರೆ, I don't like girl, so my mama has put on girl. Watch ಇದು ಅಂತ ಅಂದೆ. ಆಮೇಲೆ ಐ ವಿಲ್ ಈಟ್ ಅಂತ ಅಂದ್ಬಿಟ್ಲು. ಯಾರೋ ನಿನ್ನ ಫ್ರೆಂಡಾ? ನನ್ನ ಫ್ರೆಂಡು. ಆಮೇಲೆ ವಾಟ್ ಐ ಶುಡ್ ಈಟ್ ಅಂತ ಅಂದ್ಬಿಟ್ಟು, ಐ ಟೋಲ್ಡ್ ಫಾರ್ ಜೋಕಲ್ ಸಿಟ್ ಕ್ವೈಟ್ಲಿ ಅಂತ ಅಂದೆ. ಡ್ರಾಮಾ ಮಾಡ್ತಾ ಇದೆಯಾ ಒಟ್ಟಿನಲ್ಲಿ ಸ್ಕೂಲಲ್ಲಿ? ಜಂಕ್ ಫುಡ್ ಕಳ್ಸಿದ್ರು ತಿನ್ನಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದೆಯಾ? ಆಮೇಲೆ ಶೇರ್ ಮಾಡ್ದೆ ಫ್ರೆಂಡ್ಸ್ಗೆ.